ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಮ್ಮ ಪ್ರಾಚೀನ ಪರಂಪರೆಯ ಋಷಿಗಳು ಈ ಜಗತ್ತನ್ನು ಭಗವನ್ಮಾಯೆ ಎನ್ನುತ್ತಾರೆ. ಮತ್ತು ಎಲ್ಲ ಸಂತರು, ಯೋಗಿಗಳು, ಸತ್ಪುರುಷರು ಇದನ್ನು ಒಪ್ಪಿದ್ದಾರೆ. ಹಾಗಾದರೆ ಇದು ಮಾಯೆಯೇ? ಭಗವನ್ಮಾಯೆ ಎಂಬುದನ್ನು ನಂಬದ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ, ಅನುಭವದಲ್ಲಿ ನೋಡುವುದು ಹೇಗೆ? ವಿಚಾರ ಮಾಡೋಣ. ಮೊದಲು ಮಾಯೆ ಎಂದರೆ ಏನು, ಇದರ ಬಗ್ಗೆ ತಿಳಿಯೋಣ. ಎಲ್ಲರಿಗೂ ತಿಳಿದಂತೆ ಜಾದೂಗಾರ ಅಥವಾ ಮೆಜಿಷಿಯನ್ ಮಾಯೆಯನ್ನು ಸೃಷ್ಟಿಸುತ್ತಾನೆ. ಎಂದರೆ ಇಲ್ಲದ್ದನ್ನು ಇರುವಂತೆ ಮಾಡಿ ನೋಡುಗರಿಗೆ ಸತ್ಯವೇನೋ ಎಂಬಂತೆ ಭ್ರಾಂತಿ ಹುಟ್ಟಿಸುತ್ತಾನೆ. ಆದರೆ ಅದನ್ನು ನೋಡುವ ಸಮಯದಲ್ಲಿ ನಿಜವೇ ಎಂಬ ಭ್ರಾಂತಿ ಹುಟ್ಟಿ ಭಯ, ದಿಗ್ಭ್ರಮೆ, ಆಶ್ಚರ್ಯ, ಮನರಂಜನೆ ಎಲ್ಲ ರೀತಿಯ ಘಟನೆಗಳು ಅಲ್ಲಿ ನಡೆಯುತ್ತವೆ. ಕೊನೆಗೆ ಅದೆಲ್ಲ ಜಾದೂಗಾರನ ಕೈಚಳಕ, ಬುದ್ಧಿವಂತಿಕೆ ಎಂಬ ತೀರ್ಮಾನಕ್ಕೆ ನೋಡುಗಾರರೆಲ್ಲ ಬರುತ್ತಾರೆ, ಸಂತೋಷಪಡುತ್ತಾರೆ. ಹಾಗಾದರೆ ಅದರಿಂದ ನಮಗೆ ಬಂದ ಅನುಭವವೇನು? ಹೊರಮುಖವಾಗಿ ನಾವು ಏನು ನೋಡಿದೆವೋ ಅದೆಲ್ಲ ಸುಳ್ಳು. ನಿಜಾಂಶ ನಮಗೆ ಗೊತ್ತಾಗದಂತೆ ಮಾಡಿದ ಆ ಜಾದೂಗಾರ ಸುಳ್ಳೇ ನಿಜದಂತೆ ತೋರಿತು. ಈ ಉದಾಹರಣೆಯಿಂದ ನಮಗೆ ಗೋಚರವಾಗಿದ್ದೇನು? ಮಾಯೆ ಎಂದರೆ ಏನು ಇಲ್ಲವೋ ಅಥವಾ ಅಲ್ಲವೋ ಅದನ್ನು ಸತ್ಯದಂತೆ ನಿಜದಂತೆ ತೋರಿಸಿ ಭ್ರಮೆ ಹುಟ್ಟಿಸುವುದೇ ಮಾಯೆ ಎಂದು ಗೊತ್ತಾಯಿತು. ನಮಗೆ ಯಾವುದರ ಬಗ್ಗೆ ಎಷ್ಟು ಗೊತ್ತು? ನಾವು ಮನುಷ್ಯರು. ನಮಗೆ ಬೇರೆ ಜೀವಿಗಳಿಗಿಂತ ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯಲು ಬೇಕಾದ ಅಂಗವಿನ್ಯಾಸ, ಜಾಣತನ, ಬುದ್ಧಿ, ಮನಸ್ಸು, ಇಂದ್ರಿಯಗಳು ಇವುಗಳನ್ನು ಬಳಸಿಕೊಂಡು ನಮಗೆ ಬೇಕಾದ ಸಕಲ ಸೌಕರ್ಯಗಳನ್ನು ಗಳಿಸಿಕೊಂಡು ಬದುಕುವ ಸ್ವಾತಂತ್ರ್ಯ ಈ ಮಾನವನಿಗೆ ಸಾಧ್ಯವಿದೆ. ಈ ವಿಷಯ ಎಲ್ಲರಿಗೂ ತಿಳಿದಿರುವ ವಿಚಾರವೇ. ಈ ಮಾರ್ಗದಲ್ಲೇ ಮಾನವನ ಜೀವನ ಸಾಗುತ್ತಿದೆ. ತನಗೆ ಸುಖ ಜೀವನಕ್ಕೆ ಅವಶ್ಯವಾದ ಎಲ್ಲ ಸಂಪತ್ತುಗಳನ್ನು ಕ್ರೋಢೀಕರಿಸಿಕೊಂಡು ಭವಿಷ್ಯದ ದೃಷ್ಟಿಯಿಂದ ಚಿಂತಿಸುತ್ತಾ ಬದುಕುತ್ತಿದ್ದಾನೆ. ಇದು ಜೀವನದ ಒಂದು ಮುಖ. ಈ ದೃಶ್ಯವೇ ಜಗತ್ತಿನೆಲ್ಲೆಡೆ ಕಣ್ಣಿಗೆ ಕಾಣುವ ಮನುಷ್ಯನ ಜೀವನ ಪಥ. ಮುಂದೆ ಕಣ್ಣಿಗೆ ಕಾಣದ ಮಾನವನ ಬುದ್ಧಿಶಕ್ತಿಗೆ ಎಟುಕದ ಜಗತ್ತನ್ನು ವಿಚಾರ ಮಾಡಿ ನೋಡೋಣ, ತಿಳಿಯೋಣ. ಒಂದು ಜನ್ಮ ಆಗಬೇಕಾದರೆ ತಂದೆ ತಾಯಿ ಎಂಬುವರು ಮುಖ್ಯ. ಎಂದರೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಮಿಶ್ರಣದಿಂದ ಮೂರನೆಯ ಅದೇ ಆಕಾರದ ಒಂದು ಶರೀರದ ಉತ್ಪತ್ತಿ. ಇದು ನಿಯಮ. ಈ ಉತ್ಪತ್ತಿ ಕ್ರಮ 4 ಬಗೆಯದ್ದು ಎಂದು ಇಡೀ ಜಗತ್ತಿನಲ್ಲಿರುವ ಜೀವರಾಶಿಗಳನ್ನು ನಮ್ಮ ಹಿರಿಯರು ಗುರುತಿಸಿದ್ದಾರೆ. 1 ಜರಾಯುಜ, 2 ಅಂಡಜ, 3 ಉದ್ಭಜ, 4 ಸ್ವೇದಜ. ಇದರ ವಿವರ ಹೀಗಿದೆ. ಗರ್ಭಚೀಲದಲ್ಲಿ ಉತ್ಪತ್ತಿ, ಮೊಟ್ಟೆಯಿಂದ ಉತ್ಪತ್ತಿ, ಭೂಮಿಯಿಂದ ಭೂಮಿ ಸೀಳಿಕೊಂಡು ಉತ್ಪತ್ತಿ, ಸ್ವೇಚ್ಛೆಯಿಂದ ಅಂದರೆ ಶಾಖಾಂಶದಿಂದ ಉತ್ಪತ್ತಿ. ಈ 4 ಬಗೆಯಿಂದಲೇ ಎಲ್ಲ ಶರೀರಗಳ ಉತ್ಪತ್ತಿ ಎಂಬುದು ಗೊತ್ತಾಯಿತು. ಆದರೆ ಈ ಶರೀರಗಳ ಉತ್ಪತ್ತಿಯ ಕಾರಣಕರ್ತೃಗಳು ಯಾರು? ಸುಲಭವಾಗಿ ಹೇಳುತ್ತೇವೆ, ತಂದೆ ತಾಯಿ ಅಥವಾ ಎರಡರ ಮಿಲನ, ಬೀಜ, ವಾತಾವರಣ. ಇದು ನಮ್ಮ ಬುದ್ಧಿಗೆ ಗ್ರಾಹ್ಯ ವಿಷಯ. ಹಾಗಾದರೆ ಕೇವಲ ಶರೀರದಿಂದಲೇ ಉತ್ಪತ್ತಿಯಾಗಿದ್ದರೆ, ಶರೀರಕ್ಕೆ ಒಡೆತನದ ಸಾಮರ್ಥ್ಯ ಇದ್ದಿದ್ದರೆ, ಅದರಿಂದ ಉತ್ಪನ್ನವಾದ ಶರೀರವು
ತನಗೆ ಕಾರಣವಾದ ಶರೀರದಿಂದ ತಾನು ಭಿನ್ನವಾಗಿ ಸ್ವಾತಂತ್ರ್ಯವಾಗಿ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ಹೇಗೆಂದರೆ ತಾನು ಉತ್ಪತ್ತಿ ಮಾಡಿದ ವಸ್ತುವಿನ ಮೇಲೆ ಸಂಪೂರ್ಣ ಹಿಡಿತ, ನಿಯಂತ್ರಣ ಉತ್ಪಾದಿಸಿದವನಿಗೇ ಇರಬೇಕು. ಒಂದು ಯಂತ್ರ ತಯಾರಿಸಿದವನ ಅಧೀನವಾಗಿಯೇ ಅವನ ಸೂತ್ರದಂತೆ ಕೆಲಸ ನಿರ್ವಹಿಸುವುದೇ ಹೊರತು ತಾನಾಗಿ ಏನೇನೂ ಮಾಡದು. ಇಲ್ಲೇ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ. ಯಾವುದೇ ಪ್ರಾಣಿಯಾಗಲಿ ಅಥವಾ ಮನುಷ್ಯನೇ ಆಗಲಿ ತನ್ನ ಬರುವಿಕೆಗೆ ಅಥವಾ ಹುಟ್ಟುವಿಕೆಗೆ ಕಾರಣಕರ್ತರಾದವರಿಗೆ ಯಾವಾಗಲೂ ಅಧೀನರಾಗಿಯೇ ಕಾರ್ಯನಿರ್ವಹಿಸುವುದಿಲ್ಲ. ಕೇವಲ ಗರ್ಭದಲ್ಲಿ ಶರೀರ ಬೆಳೆಯುವವರೆಗೆ ಮಾತ್ರ ತಾಯಿಯ ಶರೀರದ ಸಂಬಂಧ ಎಡಬಿಡದೆ ಇರುತ್ತದೆ. ಭೂಮಿ ಮೇಲೆ ಜನ್ಮ ತಾಳಿದ ನಂತರ ಶರೀರಗಳು ಬೇರೆಯಾದಂತೆ ಯಾರ ನಿಯಂತ್ರಣ ಯಾರಿಗೂ ಇಲ್ಲ. ಆಯಾ ಶರೀರಕ್ಕೆ ಸಂಬಂಧಪಟ್ಟ ಸುಖ ದುಃಖ ಆಯಾ ಶರೀರಕ್ಕೆ ಸೇರಿದ್ದು. ನಿಯಂತ್ರಣಕ್ಕೆ ಅವಕಾಶವೇ ಇಲ್ಲ. ಯಾವ ಮಾತು ಯಾವ ಕ್ರಿಯೆಯು ಭಿನ್ನ ಭಿನ್ನ ರೂಪದಲ್ಲೇ ಸಾಗುತ್ತದೆ. ಇದಕ್ಕೆ ಕಾರಣ ಏನು? ಎಲ್ಲರೂ ನನ್ನ ಮಕ್ಕಳೆಂದು ಬೀಗುತ್ತಾರೆ. ತಂದೆ ತಾಯಿ ಎನಿಸಿಕೊಂಡವರು ಶಿಶುವಿನ ಆಕಾರ, ಅವಯವಗಳ ಜೋಡಣೆ, ಲಿಂಗ ಮಾರ್ಪಾಟು ಈ ಕಾರ್ಯಗಳಲ್ಲಿ ಪಾಲುದಾರರೇ. ತಮ್ಮ ಇಚ್ಛೆಯಂತೆ ಈ ಕಾರ್ಯವನ್ನು ನಿರ್ವಹಿಸಬಲ್ಲರೇ? ಹೀಗೆ ನಿಜ ಸ್ವರೂಪವನ್ನು ನೋಡಿದರೆ ಈ ಜೀವನಿಗೆ ಜಗತ್ತಿನ ವ್ಯಾಪಾರದಲ್ಲಿ ಸರ್ವ ಸ್ವಾತಂತ್ರ್ಯ ಇದೆಯೇ? ಇಷ್ಟರಲ್ಲೇ ಅರ್ಥವಾಗುತ್ತದೆ ಜೀವನು ಸ್ವತಂತ್ರನಲ್ಲ, ಪರಾಧೀನನಾಗಿ ಕಾರ್ಯನಿರ್ವಹಿಸುವವನು. ಶಾರೀರಿಕ ಸಂಬಂಧ ಬಿಟ್ಟರೆ ಮತ್ತಾವ ಸುಖ ದುಃಖ ರೋಗ ರುಜಿನ ಶೋಕ ಮೋಹ ಜನ್ಮ ಮೃತ್ಯು ಯಾವುದರಲ್ಲೂ ಹೊಂದಾಣಿಕೆ ಇಲ್ಲ. ಇದು ಏಕೆ? ಇದನ್ನು ಸರಿಪಡಿಸಲು ಆಗುವುದಿಲ್ಲವೇ? ಏನಿದರ ಗುಟ್ಟು? ಮನುಷ್ಯನ ಎಲ್ಲ ಮನೋರಥಗಳು ಏಕೆ ಈಡೇರುವುದಿಲ್ಲ? ಹೀಗೆ ಚಿಂತಿಸುತ್ತಾ ಹೋದರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ 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 ಅಷ್ಟೇ ಉತ್ತರ. ಗೊತ್ತಿಲ್ಲದ ಪ್ರಪಂಚದಲ್ಲಿ ಗೊತ್ತಿರುವಂತೆ ಬದುಕುವ ಭ್ರಾಂತಿಯಿಂದ ಜೀವಿಸುತ್ತಿದೆ ಪ್ರಪಂಚ. ಇದೇ ಮಾಯಾ ಜಗತ್ತು. ನಮ್ಮ ಬದುಕಿನ ಹಿಂದೆ ತಿಳಿಯದ ಮಹಾಗೋಪ್ಯಗಳು ಅಡಗಿವೆ. ಸುಮ್ಮನೆ ದುಃಖಗಳು ಬಾಧೆಗಳು ಬರುವುದಿಲ್ಲ. ಕಾರಣವಿಲ್ಲದೆ ಕಾರ್ಯವಿಲ್ಲ. ಇದು ಭಗವಂತನ ನಿಯಮ. ಸ್ವಸ್ತಿ. ಮುಂದೆ ವಿಚಾರ ಮಾಡೋಣ. ಎಲ್ಲೇ ಏನೇ ಅಕೃತ್ಯಗಳು ಅನ್ಯಾಯಗಳು ನಡೆದರೂ ಅದಕ್ಕೆ ಮುಖ್ಯ ಕಾರಣ ಏನು? ಅದನ್ನು ಹುಡುಕಬೇಕು. ಶ್ರುತಿ ಸ್ಮೃತಿಗಳ ಆಧಾರದ ಮೇಲೆ ಪತ್ತೆ ಮಾಡಬೇಕು. ಇದೇ ನಮ್ಮ ಭಾರತೀಯ ವಿದ್ಯೆ.